ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಹತ್ತಿರದಲ್ಲೇ ಇದೆ ಶಿವರಾತ್ರಿ ಹಬ್ಬ. ಶಿವರಾತ್ರಿ ಹಬ್ಬ ಅಂತ ಅಂದರೆ ಉಪವಾಸ, ಜಾಗರಣೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ. ಹಾಗೆ ಈ ದಿನ ಶಿವರಾತ್ರಿ ಮಹಿಮೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ಮಾಘ ಪುರಾಣದಲ್ಲಿ ಬರುವಂಥ ಶಿವರಾತ್ರಿ ಮಹಿಮೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಯಾಕಂತ ಕೇಳ್ತೀರಾ? ಭಕ್ತರಿಗೆ ಬೇಗ ಒಲಿಯುವಂಥ ಏಕೈಕ ದೈವ ಅಂತ ಅಂದ್ರೇ ಅದು ಶಿವಪ್ಪ. ನೀನು ಹೆಂಗಿದೆಯೋ ಹಾಗೇ ಸೇವೆ ಮಾಡಿದ್ರೂ ಕೂಡ ಆ ಶಿವ ಯಾವ ರೀತಿ ಒಲಿತಾನೆ ಅಂತ ಈ ಒಂದು ಕಥೆಯ ಮೂಲಕ ತಿಳಿಸ್ತಾ ಇದ್ದೀನಿ. ಬನ್ನಿ ಇವಾಗ ಆ ಒಂದು ಪವಿತ್ರವಾದಂತಹ ಕಥೆಯನ್ನು ಕೇಳಿಬಿಟ್ಟು ನಮ್ಮ ಜನ್ಮವನ್ನು ಪಾವನ ಮಾಡ್ಕೊಳ್ಳೋಣ. ಏಕಾದಶಿ ಮಹಾವಿಷ್ಣುವಿಗೆ ಹೇಗೆ ಪ್ರೀತಿಕರವಾಗಿರುತ್ತೋ ಅದೇ ರೀತಿಯಾಗಿ ಮಾಘ ಶುದ್ಧ ಚತುರ್ದಶಿ ಶಿವನಿಗೆ ಬಹುಪ್ರಿಯವಾದದ್ದು. ಇದನ್ನ ಶಿವರಾತ್ರಿ ಅಂತ ಕರೀತಾರೆ. ಮಾಘ ಮಾಸದಲ್ಲಿ ಅಮಾವಾಸ್ಯೆಯ ಮುಂಚೆನೆ ಬರುವಂಥ ದಿನವನ್ನ ಮಹಾಶಿವರಾತ್ರಿ ಅಂತ ಕರೀತಾರೆ. ಇದು ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷ ಚತುರ್ದಶಿಯ ದಿನ ಬರುತ್ತೆ. ಪ್ರತಿ ತಿಂಗಳಿಗೂ ಬರುವ ಮಾಸ ಶಿವರಾತ್ರಿಗಿಂತಲೂ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಮಹಾಶಿವರಾತ್ರಿ ಪರಮೇಶ್ವರನಿಗೆ ಅತ್ಯಂತ ಪ್ರೀತಿಕರವಾದದ್ದು. ಆ ದಿನ ನದಿಯಲ್ಲಾಗಲಿ, ಕೊಳದಲ್ಲಾಗಲಿ, ಇಲ್ಲವೇ ಬಾವಿಯ ಬಳಿಯಲ್ಲಾಗಲಿ ಸ್ನಾನ ಮಾಡಿ ಶಂಕರನನ್ನು ಪೂಜಿಸಬೇಕು. ಪರಮೇಶ್ವರನ ಅಷ್ಟೋತ್ತರ ಶತನಾಮಾವಳಿ ಸಹಿತವಾಗಿ ಬಿಲ್ಪತ್ರೆಯಿಂದ ಪೂಜೆ ಮಾಡಬೇಕು. ಹಾಗೆ ಪೂಜಿಸ್ಬಿಟ್ಟು ಶಿವಪ್ರಸಾದವನ್ನು ಸ್ವೀಕರಿಸಿದರೆ ಅಮಾವಾಸ್ಯೆಯ ಸ್ನಾನ ಕೂಡ ಮಾಡದಿದ್ದರೂ ಏನೆಲ್ಲ ಪಾಪ ಹೊಂದಿದ್ದರೂ ಅವೆಲ್ಲವೂ ಕೂಡ ತಕ್ಷಣ ಬಿಟ್ಟು ಹೋಗುತ್ತದೆ. ಅಲ್ಲದೆ ಕೈಲಾಸ ಪ್ರಾಪ್ತಿಯೇ ಆಗುತ್ತದೆ. ಶಿವಪೂಜಾ ವಿಧಾನದಲ್ಲಿ ಶಿವರಾತ್ರಿಗಿಂತಲೂ ಮಿಗಿಲಾದದ್ದು ಮತ್ತೊಂದಿಲ್ಲ. ಆದ್ದರಿಂದ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂಥ ಚತುರ್ದಶಿ ಉಮಾಪತಿಗೆ ಅತ್ಯಂತ ಪ್ರೀತಿ ಪಾತ್ರವಾದದ್ದು. ಶಿವರಾತ್ರಿಯ ದಿನ ಪ್ರತಿಯೊಬ್ಬರೂ ಕೂಡ ಅಂದರೆ ಜಾತಿ ಭೇದಗಳಿಲ್ಲದೇ ಎಲ್ಲರೂ ಕೂಡ ಶಿವರಾತ್ರಿ ವ್ರತವನ್ನು ಆಚರಿಸಿ ಜಾಗರಣೆ ಮಾಡಬೇಕು. ಹಿಂದೆ ಶಬರಿ ನದಿ ತೀರದಲ್ಲಿನ ಅರಣ್ಯದಲ್ಲಿ ಕುಲೀನನೆಂಬ ವ್ಯಾಧನು ತನ್ನ ಹೆಂಡತಿ ಮಕ್ಕಳೊಂದಿಗೆ ವಾಸ ಮಾಡ್ತಾ ಇದ್ದ. ಆತ ಬೇಟೆಯ ಹೊರತು ಬೇರೇನೂ ಆಲೋಚಿಸದ ಶತಮೂರ್ಖನು. ಬೇಟೆಗೆ ಹೋಗೋದು, ಪ್ರಾಣಿಗಳನ್ನು ಕೊಲ್ಲೋದು, ಅವುಗಳನ್ನು ಸುಟ್ಟು ತಾನು ತಿಂದು ತನ್ನ ಹೆಂಡತಿ ಮಕ್ಕಳಿಗೂ ತಿನ್ನಿಸೋದೇ ಹೊರತು ಬೇರೇನೂ ತಿಳಿದಿರಲಿಲ್ಲ. ಪ್ರಾಣಿಗಳನ್ನು ಬೇಟೆಯಾಡೋದ್ರಲ್ಲಿ ಸಿದ್ಧಹಸ್ತನು. ಕ್ರೂರ ಮೃಗಗಳು ಸಹಿತ ಕುಲೀನನನ್ನು ನೋಡಿಬಿಟ್ಟು ಹೆದರಿ ಓಡೋಗ್ತಾ ಇದ್ವು. ಆದ್ದರಿಂದ ಆತ ಕಾಡಲ್ಲೆಲ್ಲ ನಿರ್ಭಯದಿಂದ ತಿರುಗಾಡ್ತಾ ಇದ್ದ. ಪ್ರತಿ ದಿನದಂತೆ ಒಂದು ದಿನ ಬೇಟೆಗೆ ಹೋಗ್ತಾನೆ. ಆ ದಿನ ಯಾವ ಪ್ರಾಣಿಯೂ ಕಣ್ಣಿಗೆ ಬೀಳೋದೇ ಇಲ್ಲ. ಬರಿಗೈಯಲ್ಲಿ ಮನೆಗೆ ಹೋಗಲು ಮನಸ್ಸು ಒಪ್ತಾ ಇರಲಿಲ್ಲ. ಹೊತ್ತು ಮುಳುಗ್ತಾ ಇದ್ದಂತೆ ಬಿಲ್ವ ವೃಕ್ಷದ ಮೇಲೆ ಹತ್ಬಿಟ್ಟು ಬೇಟೆಗಾಗಿ ಪ್ರಾಣಿಗಳನ್ನು ಎದುರು ನೋಡ್ತಾ ಕುಳಿತನು. ಕತ್ತಲು ಕಳೆದ್ಬಿಟ್ಟು ಹಗಲಾಗತೊಡಗಿತು. ಬೆಳಗಾಗ್ತಿದ್ದಂತೆಲ್ಲ ಚಳಿ ಹೆಚ್ಚಾಗ್ಬಿಟ್ಟು ಮಂಜು ಬೀಳ್ತಾ ಇದ್ರಿಂದ ಕೊಂಬೆಗಳನ್ನು ಸಮೀಪಕ್ಕೆ ಎಳೆದುಕೊಂಡು ಅವುಗಳನ್ನು ತನ್ನ ಮೈಗೆ ಹೊತ್ಕೊಳ್ತಿದ್ದ. ಆ ರೆಂಬೆನಲ್ಲಿರುವಂಥ ಒಣಗಿದೆಲೆಗಳು ಉದುರುಬಿಟ್ಟು ಮರದ ಅಡಿಯಲ್ಲಿದ್ದ ಶಿವಲಿಂಗದ ಮೇಲೆ ಬೀಳ್ತಿತ್ತು. ಆ ದಿನ ಮಹಾಶಿವರಾತ್ರಿ. ಅದರಲ್ಲೂ ವ್ಯಾಧನು ಹಗಲೆಲ್ಲ ಏನೂ ತಿಂದೇನೆ ರಾತ್ರಿಯೆಲ್ಲ ಜಾಗರಣೆ ಮಾಡಿದನು. ತನಗೆ ಅರಿವಿಲ್ಲದೆಯೇ ಬಿಲ್ಪತ್ರೆಗಳು ಶಿವಲಿಂಗದ ಮೇಲೆ ಬಿದ್ದಿತು. ಇನ್ನೇನಿದೆ, ಶಿವರಾತ್ರಿಯ ಫಲ ಕುಲೀನನಿಗೆ ಪ್ರಾಪ್ತವಾಯಿತು. ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷ ಚತುರ್ದಶಿ ರಾತ್ರಿ ಇಡೀ ಜಾಗರಣೆ. ಮೇಲಾಗಿ ಶಿವಲಿಂಗದ ಮೇಲೆ ಬಿಲ್ಪತ್ರೆಗಳು ಬಿದ್ದಿದ್ದು, ಏನೂ ತಿಂದೇನೆ ಉಪವಾಸವಿದ್ದಿದ್ದು, ಈ ಎಲ್ಲವೂ ಆ ವ್ಯಾಧನಿಗೆ ಒಳ್ಳೆಯದನ್ನೇ ಮಾಡಿತು. ಜರ ಮರಣಗಳಿಗೆ ಮೇಲು ಕೀಳುಗಳಾಗಲಿ, ಶಿಶು ವೃದ್ಧ ಭೇದಗಳಿಲ್ಲ. ಪೂರ್ವದಲ್ಲಿ ಮಾಡಿದ ಪಾಪ ಪುಣ್ಯಗಳನ್ನು ಹಿಡಿದು ಮನುಷ್ಯನು ತನ್ನ ಜೀವನವನ್ನು ಕಳೆಯಬೇಕಾದ್ದೇ. ಮತ್ತೆ ಕೆಲವು ವರ್ಷಗಳಿಗೆ ಆ ಕುಲೀನನಿಗೆ ವೃದ್ಧಾಪ್ಯ ಉಂಟಾಗಿ ಮರಣ ಸನ್ನಿಹಿತವಾಗಿ ಪ್ರಾಣ ಬಿಟ್ಟನು. ತಕ್ಷಣ ಯಮದೂತರು ಬಂದು ಆತನ ಪ್ರಾಣವನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಕೈಲಾಸದಿಂದ ಶಿವದೂತರು ಬಂದು ಯಮದೂತರ ಕೈಯಲ್ಲಿದ್ದ ವ್ಯಾಧನ ಜೀವಾತ್ಮವನ್ನು ತೆಗೆದುಕೊಂಡು ಶಿವನ ಬಳಿಗೆ ಹೋದರು. ಯಮದೂತರು ಏನೂ ಮಾಡಲಾಗದೆ ಬರಿಗೈಯಲ್ಲಿ ಹಿಂದಿರುಗಿ ಯಮನಲ್ಲಿ ನಡೆದ ವೃತ್ತಾಂತವನ್ನು ತಿಳಿಸಿದರು. ಯಮನು ಸ್ವಲ್ಪ ಕಾಲ ಆಲೋಚಿಸಿ ಶಿವನ ಬಳಿ ಹೋದನು. ಶಿವ, ಪಾರ್ವತಿ, ಗಣಪತಿ, ಕುಮಾರಸ್ವಾಮಿ, ತುಂಬೂರ,
ನಾರದಾದಿ ಗಣಗಳಿಂದ ಕೂಡಿದ್ದ ಒಡಲಗ್ಗದ ಸಮಯದಲ್ಲಿ ಯಮನು ಬಂದು ಶಿವನಿಗೆ ನಮಸ್ಕರಿಸಿದ. ಉಮಾಪತಿಯು ಯಮನನ್ನು ಹರಸಿ ಉಚಿತ ಸನವನ್ನು ನೀಡಿ ಕುಶಲ ಪ್ರಶ್ನೆಗಳನ್ನು ಕೇಳಿ ಬಂದ ಕಾರಣವೆಂದು ಪ್ರಶ್ನಿಸಿದನು. ಅದಕ್ಕೆ ಯಮನು, ಮಹೇಶ್ವರ, ಬಹಳ ದಿನಗಳ ನಂತರ ನಿನ್ನ ದರ್ಶನ ಭಾಗ್ಯವಾಗಿದ್ದಕ್ಕೆ ತುಂಬ ಆನಂದ ಪಡುತ್ತಿದ್ದೇನೆ. ನಿನ್ನ ದರ್ಶನ ಮಾಡಲು ಕಾರಣವೇನೆಂದರೆ, ಇಷ್ಟಕ್ಕೆ ಮುಂಚೆ ಶಿವದೂತರು ಕರೆದುಕೊಂಡು ಬಂದ ವ್ಯಾಧನು ಮಹಾಪಾಪಿ, ಕ್ರೂರಿ, ದಯಾ ದಾಕ್ಷಿಣ್ಯಗಳಿಲ್ಲದೆ ಪ್ರಾಣಿ ಹಿಂಸೆ ಮಾಡಿದ್ದಾನೆ. ಒಂದು ದಿನ ಎಂದರೆ ಮಹಾಶಿವರಾತ್ರಿಯ ದಿನ ತಾನು ಅನಿರೀಕ್ಷಿತವಾಗಿ ಪ್ರಾಣಿಗಳು ಸಿಗದಿದ್ದರಿಂದ ಆಹಾರ ಸೇವಿಸಲಿಲ್ಲ. ಪ್ರಾಣಿಗಳನ್ನು ಬೇಟೆಯಾಡುವುದಕ್ಕೆ ಆ ರಾತ್ರಿಯೆಲ್ಲ ಎಚ್ಚರವಾಗೇ ಇದ್ದನೇ ಹೊರತು ಚಿತ್ತಶುದ್ಧಿಯಿಂದ ಆತನು ಶಿವಲಿಂಗವನ್ನು ಪೂಜಿಸಲಿಲ್ಲ. ಆದ್ದರಿಂದ ಆತನನ್ನು ಕೈಲಾಸಕ್ಕೆ ಕರೆದುಕೊಂಡು ಬಂದದ್ದು ಸರಿಯೇ? ಅಷ್ಟು ಮಾತ್ರಕ್ಕೆ ಆತನಿಗೆ ಕೈಲಾಸ ಪ್ರಾಪ್ತಿಯಾಯಿತೆ ಎಂದು ಯಮನು ಮನವಿ ಮಾಡಿಕೊಂಡನು. ಮುಗುಳ್ನಕ್ಕ ಶಿವನು, ಯಮಧರ್ಮರಾಜ, ನನಗೆ ಅತ್ಯಂತ ಪ್ರೀತಿಕರವಾದ ಮಹಾಶಿವರಾತ್ರಿ ಪರ್ವದಿನದಲ್ಲಿ ಬಿಲ್ಪತ್ರೆಗಳನ್ನು ತನ್ನ ಮೇಲೆ ಹಾಕಿ ಆಹಾರವಿಲ್ಲದೆ ಜಾಗರಣೆಯಲ್ಲಿದ್ದ ಈ ವ್ಯಾಧನೂ ಕೂಡ ಪಾಪ ವಿಮುಕ್ತನಾಗಬಲ್ಲ. ಈ ಕುಲೀನನಿಗೂ ಕೂಡ ಈ ವ್ರತಫಲ ದಕ್ಕಬೇಕಾದ್ದೆ. ಆದ್ದರಿಂದ ಈ ವ್ಯಾಧನು ಪಾಪಾತ್ಮನಾದರೂ ಆ ದಿನ ಶಿವರಾತ್ರಿ ಮಹಿಮೆಯಿಂದ ನನ್ನ ಸಾಯುಜ್ಯ ಪ್ರಾಪ್ತಿಯಾಗಿದೆ ಎಂದು ಪರಮೇಶ್ವರನು ಯಮನಿಗೆ ವಿವರಿಸಿದನು. ಇದು ಮಾಘಪುರಾಣದಲ್ಲಿ 21ನೇ ಅಧ್ಯಾಯದಲ್ಲಿ ಬರುವಂಥ ಶಿವರಾತ್ರಿ ಮಹಿಮೆ. ಈ ಕಥೆ ಮೂಲಕ ನಿಮ್ಗೆ ಕೂಡ ಅರ್ಥ ಆಯಿತು ಅಂತ ನಾನು ಅನ್ಕೊತೀನಿ. ಅವನು ಪೂಜೆ ಮಾಡಬೇಕು ಅಂತ ಮಾಡೇ ಇಲ್ಲ, ಆದರೂ ಕೂಡ ಅವನು ಮಾಡಿದಂಥ ಸೇವೆ ಆ ಶಿವಪ್ಪನಿಗೆ ತಲುಪಿತು. ಅದಕ್ಕೋಸ್ಕರ ಇನ್ನೇನು ಶಿವರಾತ್ರಿ ಹಬ್ಬ ಇನ್ನೇನು ಹತ್ತಿರದಲ್ಲಿದೆ, ನೀವು ಕೂಡ ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.